ಈಗ ದುಡ್ಡಿದ್ರೆ ತಾನೇ ಕೆಲಸ ಮಾಡೋದಕ್ಕಾಗತ್ತೆ. ನಿಜ ಈಗ ದುಡ್ಡು ಇಲ್ದಿರ ನಾನು ಬರೀ ಬಾಯಿ ಮಾತಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅದಾಗ್ಲಿ ಅಂತ ಇಷ್ಟು ಹೇಳ್ಬೋದು, ಬಟ್ ಏನಾಗುತ್ತೆ ಎಂಡ್ ಆಫ್ ದ ಡೇ ಎಲ್ಲದಕ್ಕೂ ಕೂಡ ಮನಿ ಈಸ್ ಇಂಪಾರ್ಟೆಂಟ್. ಓಕೆ ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು ನಾವು. ಅಮ್ಮ ನನ್ನ ಜೀವನದಲ್ಲಿ ಬಂದಿದ್ಯಾ, ಬಹಳ ಖುಷಿ ಆಗುತ್ತೆ. ದುಡ್ಡು ರಿಸೀವ್ ಮಾಡೋದು ಕೂಡ ಒಂದು ಎನರ್ಜಿ. ಓಕೆ ಸೊ ನೀವು ರಿಸೀವ್ ಮಾಡಿದಾಗ್ಲೂ ಕೂಡ ಎರಡು ಕೈಯಲ್ಲಿ ಇಟ್ಕೊಂಡು ರಿಸೀವ್ ಮಾಡ್ಬೇಕಾಗುತ್ತೆ. ಮತ್ತೆ ದುಡ್ಡು ಕೊಡಬೇಕಾದ್ರೂ ಕೂಡ ದುಡ್ಡನ್ನ ಈ ತರ ಎಳ್ದೆಳ್ದು ಕೊಡೋದಲ್ಲ. ಸಿ ಇಸ್ ಗಿವಿಂಗ್ ಅವೇ ದ ಎನರ್ಜಿ. ಓಕೆ ಅದನ್ನ ನೀವು ಆ ನೋಟನ್ನ ಒಳಗಡೆ ಮಡಿಸ್ಕೊಂಡು ಈ ರೀತಿ ಕೊಡ್ಬೇಕು ನಾವು. ನೋಡಿ ಆ ಕೊಡೋದ್ರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಒಂದು ವಿಷಯನ ಇಟ್ಕೊಬೇಕು ನೀವು. ನಾನು ಏನ್ ದುಡ್ಡನ್ನ ಕೊಡ್ತಾ ಇದೀನಿ, ಇಟ್ ಕಮ್ಸ್ ಬ್ಯಾಕ್ ಟು ಮೀ ಮಲ್ಟಿಪಲ್ 10 times ಅಂತ ಅನ್ಕೊಬೇಕು. ಅಥವಾ ನಾನು ಈಗ 100 ರೂಪಾಯಿ ಕೊಡ್ತಾ ಇದೀನಿ, ನಂಗೆ 1000 ರೂಪಾಯಿ ರಿಟರ್ನ್ ಆಗಿ ಬರ್ತದೆ, ದುಪ್ಪಟ್ಟಾಗಿ ಬರುತ್ತೆ, ಬೇರೆ ಬೇರೆ ಮೂಲದಿಂದ ಬೇರೆ ಹೆಚ್ಚಾಗಿ ಬರ್ಲಿ ಬರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಕೊಡ್ಬೇಕು. ಮತ್ತೆ ಇನ್ನೊಂದು